ಮುಂಜಾನೆ ಸರ್. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀವಿ. ಹಾಗಾದ್ರೆ ಇವತ್ತಿನ ಅಧ್ಯಯನದಲ್ಲಿ ನಾವು 8ನೇ ತರಗತಿಯ ಪಾಠದಂತ ಆಧಾರಗಳು ಎಂಬ ಪಾಠವನ್ನು ಅಧ್ಯಯನ ಮಾಡೋಣ. ಆಧಾರ ಎಂದರೇನು ಯಾರಿಗಾದ್ರೂ ಗೊತ್ತಿದೆಯಾ? ಹೇಳು. ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಬಳಸುವ ಸಾಕ್ಷ್ಯಾಧಾರಗಳನ್ನು ಆಧಾರಗಳು ತಪ್ಪು. ವೆರಿ ಗುಡ್. ಅವರು ಕ್ಲಾಸ್ ಆಗಿ ಇತಿಹಾಸವನ್ನು ನಿರ್ದಿಷ್ಟವಾಗಿ ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಬಳಸುವಂತ ಸಾಕ್ಷ್ಯಾಧಾರಗಳು. ಸಾಕ್ಷ್ಯಾಧಾರಗಳನ್ನು ಆಧಾರ ಎನ್ನುತ್ತದೆ. ಆಧಾರದಲ್ಲಿ ಎಷ್ಟು ಪ್ರಕಾರ ಯಾರ್ಯಾರು ಗೊತ್ತಿದೆಯಾ? ವೆರಿ ಗುಡ್. ಯಾವ್ಯಾವ? ಕರ್ತನ ಮೂಲಾಧಾರ ಮತ್ತು ಸಾಹಿತ್ಯಿಕ ಮೂಲಾಧಾರ. ಐತಿಹಾಸಿಕ ಆಧಾರಗಳು. ಪೂರ ಗೆರೆ ಹಾಕೊಂಡಿದ್ದೆ ಅಲ್ಲಿ ಮೊದಲು ಗೆರೆ ಹಾಕೊಂಡು ಪೂರ ಗೆರೆ ಹಾಕೊಂಡು ಇನ್ನೊಂದು ಸ್ವಲ್ಪ ಕೆಳಗೆ ಬರೀ ಆಧಾರಗಳನ್ನು ಗೆರೆ ಹಾಕಿ ಪೂರ ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳು ಮತ್ತೆಷ್ಟು ಪ್ರಕಾರಗಳಿವೆ? ಎರಡು. ಅವು ಯಾವ್ಯಾವು? ಮೌಖಿಕ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಮೌಖಿಕ ಸಾಹಿತ್ಯ, ಲಿಖಿತ ಸಾಹಿತ್ಯ. ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಮತ್ತೆ ದೇಶೀಯ ಸಾಹಿತ್ಯ ಅದು ಲಿಖಿತ ಸಾಹಿತ್ಯ ಒಳಗೆ ಮತ್ತೆ ಹೇಳಿದ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ನಾನು ಡೈರೆಕ್ಟ್ ಸಾಹಿತ್ಯಗಳು ಮತ್ತೆ ಲಿಖಿತ ಸಾಹಿತ್ಯದಲ್ಲಿ ಎರಡು ಉದಾಹರಣೆ. ಲಿಖಿತ ಸಾಹಿತ್ಯದಲ್ಲಿ ಯಾವ್ಯಾವು? ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಒಟ್ಟಾರೆಯಾಗಿ ಸಾಹಿತ್ಯ ಆಧಾರದಲ್ಲಿ ಎರಡು ವಿಧ: ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಮತ್ತು ಲಿಖಿತ ಸಾಹಿತ್ಯದಲ್ಲಿ ಎರಡು ವಿಧ: ಯಾವ್ಯಾವ? ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ.
ಆಧಾರಗಳಲ್ಲಿ ಎಷ್ಟಿದಾವೆ ಆಧಾರಗಳು ಗೊತ್ತಿದೆಯಾ? ಎಸ್ ಸರ್. ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು, ಉತ್ಖನನಗಳು. ಯಾವ್ಯಾವು? ಪುರಾತತ್ವ ಆಧಾರಗಳಲ್ಲಿ 4 ಸ್ಮಾರಕಗಳು, ಶಾಸನಗಳು, ನಾಣ್ಯಗಳು ಮತ್ತು ಉತ್ಖನನಗಳು. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಸಾಹಿತ್ಯ ಆಧಾರಗಳು ಎಂದರೆ ಏನನ್ನೋದನ್ನ ನೋಡೋಣ. ಸಾಹಿತ್ಯ ಆಧಾರ ಅಂದ್ರೆ ಯಾರಿಗಾದ್ರೂ ಗೊತ್ತಿದೆ ಏನಂತ? ಹೇಳು. ಇತಿಹಾಸವನ್ನು ಪುನರ್ರಚಿಸಲು ಅಥವಾ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವ ದಾಖಲೆಗಳನ್ನು ಸಾಹಿತ್ಯ ಆಧಾರ ಎನ್ನುವರು. ವೆರಿ ಗುಡ್. ಅವ್ರೊಂದು ಕ್ಲಾಸ್ ಮಾಡಿ. ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ಯಾವ ವಿಧಗಳು ಅಂತ ನೋಡಿದೆವು? ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಇದರಲ್ಲಿ ಲಿಖಿತ ಸಾಹಿತ್ಯ ಅಂದ್ರೆ ಏನು? ಬರವಣಿಗೆ ರೂಪದಲ್ಲಿರ್ತಕ್ಕಂಥ ಅಂಶಗಳನ್ನು ಲಿಖಿತ ಸಾಹಿತ್ಯ. ಬರವಣಿಗೆ ಮೂಲಕ ರಚಿಸುವ ಸಾಹಿತ್ಯಗಳನ್ನ ಲಿಖಿತ ಲಿಖಿತ ಸಾಹಿತ್ಯ ಅಂದರೆ ಬರವಣಿಗೆ ರೂಪದಲ್ಲಿ ಇರುವುದು. ಬರವಣಿಗೆಯ ರೂಪದಲ್ಲಿ ಇರುವುದು. ಮೌಖಿಕ ಸಾಹಿತ್ಯ ಅಂದ್ರೆ ಏನು? ಮೌಖಿಕ ಸಾಹಿತ್ಯ ಅಂದ್ರೆ ಏನು? ಮಾತಿನ ರೂಪದಲ್ಲಿರುವಂತಹ ಸಾಹಿತ್ಯ. ಮೌಖಿಕ ಸಾಹಿತ್ಯ ಅಂದರೆ ಬಾಯಿಂದ ಬಾಯಿ, ಒಬ್ಬರಿಂದ ಮತ್ತೊಬ್ಬರಿಗೆ, ಅಂದ್ರೆ ಹಾಡುಗಳು, ಜಾನಪದಗಳು ಹೆಂಗ್ ಬಂದಿರ್ತಾವನು ಇದನ್ನು ಮೌಖಿಕ ಸಾಹಿತ್ಯ ಎನ್ನುವುದು. ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಇದನ್ನು ಕರೆಯುವುದು. ಮತ್ತೆ ಇದರಲ್ಲಿ ಯಾವುದು? ಲಿಖಿತ ಸಾಹಿತ್ಯದಲ್ಲಿ ಎಷ್ಟು ವಿಧಗಳಿದಾವೆ? ಎರಡು ಸರ್. ಅವ್ಯಾವ್ಯಾವು? ದೇಶೀಯ, ವಿದೇಶೀಯ. ಲಿಖಿತ ಸಾಹಿತ್ಯ ಇದರಲ್ಲಿ ಎಷ್ಟು ವಿಧಗಳು? ದೇಶೀಯ ಮತ್ತು ವಿದೇಶೀಯ. ದೇಶೀಯ ಸಾಹಿತ್ಯ ಅಂದ್ರೆ ಯಾರಿಗೂ ಗೊತ್ತಿದೆಯಾ? ದೇಶೀಯ ಬರಹಗಾರರು ರಚಿಸಿರುವಂತಹ ದೇಶೀಯ ಸಾಹಿತ್ಯ ಅಂದರೆ ನಮ್ಮ ಭಾರತದ ಬರಹಗಾರರು ಬರೆದಿರುವಂತಹ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಎನ್ನುತ್ತೇವೆ. ಉದಾಹರಣೆಗೆ ಯಾರು ಗೊತ್ತಿದೆಯಾ? ಯಾವ್ದು ಹೇಳು? ಅಶ್ವಘೋಷನ ಬುದ್ಧ ಚರಿತ. ಹ? ಅಶ್ವಘೋಷನ ಬುದ್ಧ ಚರಿತ. ಯಾವುದು? ಅಶ್ವಘೋಷನ ಬುದ್ಧ ಚರಿತ್ರೆ.
ಅಶ್ವಘೋಷ ಬರೆದಿರುವಂತಹ ಯಾವುದು? ಬುದ್ಧ ಚರಿತ. ವಿದೇಶಿ ಸಾಹಿತ್ಯ. ವಿದೇಶಿ ಸಾಹಿತ್ಯ ನಾವು ಯಾರು ಬರ್ತಾರೆ ಅವ್ರು ಯಾರಾದ್ರೂ ಗೊತ್ತಿದೆಯಾ? ಮೆಗಾಸ್ತನಿಸನ ಇಂಡಿಕಾ. ಮೆಗಾಸ್ತನಿಸನ ಇಂಡಿಕಾ. ವೇನ್ಸ್ಟ್ಯಾಂಗನ ಸೀರಿಕೆ. ಮೆಗಾಸ್ತನಿಸನ ಇಂಡಿಕಾ ಅಂದ್ರೆ ದೇಶಿ ಸಾಹಿತ್ಯದಲ್ಲಿ ಅಂದ್ರೆ ಬೇರೆ ವಿದೇಶದಿಂದ ಮತ್ತು ಭಾರತದಲ್ಲಿ ಉಳಿದು ಅವರು ಕೆಲವೊಂದು ಬರಹಗಳು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದವರು ಮೆಗಾಸ್ತನಿಸ್ ಕೃತಿ ಅವರು ಇಂಡಿಕಾ.